ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಇತ್ತ ಗಮನಿಸಿ. ಶಿಸ್ತು ಮತ್ತು ಪರಿಶ್ರಮಕ್ಕೆ ಹೆಸರಾದ ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಈ ಕಾಲ ಇದೆಯಲ್ಲ, ಇದು ನಿಮ್ಮ ಪಾಲಿನ ಅತ್ಯಂತ ಮಹತ್ವದ ಕಾಲಘಟ್ಟ. ಹೌದು, ಕಳೆದ ದಶಕದಿಂದ ನೀವು ಅನುಭವಿಸುತ್ತಿರುವ ಏಳು ಬೀಳುಗಳು, ಸಾಲದ ಸುಳಿ ಮತ್ತು ಸತತ ಪರಿಶ್ರಮ ಪಟ್ಟರೂ ಸಿಗದ ಯಶಸ್ಸಿನ ದಿನಗಳು ಈಗ ಅಂತ್ಯ ಆಗುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಬದುಕಿನಲ್ಲಿ ಹಳೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯಲಿವೆ. ನಿಮ್ಮ ಅದೃಷ್ಟದ ಬಾಗಿಲು ಸದ್ದಿಲ್ಲದೆ ತೆರೀತಾ ಇದೆ. ಆದರೆ ಈ ಸಮಯದಲ್ಲಿ ನೀವು ಎಂದಿಗಿಂತಲೂ ಹೆಚ್ಚು ಗಂಭೀರವಾಗಿ ಮತ್ತು ಜಾಗರೂಕರಾಗಿ ಇರಬೇಕಾಗುತ್ತೆ. ಮಕರ ರಾಶಿಯವರ ಪ್ರಗತಿಯನ್ನು ಸಹಿಸದ ಕೆಲವು ಕುತಂತ್ರಿಗಳು ನಿಮ್ಮ ಯಶಸ್ಸಿನ ದಾರಿಯನ್ನು ಮುಳ್ಳುಗಳನ್ನು ಬಿತ್ತಲು ಹೊಂಚನ್ನು ಹಾಕ್ತಾ ಇದ್ದಾರೆ. ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸುವವರು ಬೇರೆ ಯಾರೂ ಅಲ್ಲ, ನಿಮ್ಮ ಸೋಗಿನ ಗೆಳೆಯರು ಅಥವಾ ಹಿತೈಷಿಗಳಂತೆ ನಟಿಸುತ್ತಿರುವವರೇ ಆಗಿರಬಹುದು. ಹಾಗಾಗಿ ನಿಮ್ಮ ಮುಂದಿನ ಹಣಕಾಸಿನ ಯೋಜನೆಗಳು, ಆಸ್ತಿ ವ್ಯವಹಾರಗಳು ಅಥವಾ ದೊಡ್ಡ ಗುರಿಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೌನವಾಗಿ ಕೆಲಸ ಮಾಡೋದು ನಿಮ್ಮ ಅತಿ ದೊಡ್ಡ ಶಕ್ತಿಶಾಲಿ ಆಗಿರಲಿ. ನಿಮ್ಮ ಜೀವನದಲ್ಲಿ ಈಗ ಒಂದು ದೈವಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ಇದು ನಿಮ್ಮ ಸತ್ಯಕ್ಕೆ ಜಯವನ್ನು ತಂದುಕೊಡೋದಕ್ಕೆ ಸಿದ್ಧ ಆಗಿದೆ. ಆದರೆ ಈ ಸಂಧಿಕಾಲದಲ್ಲಿ ಮಕರ ರಾಶಿಯವರು 3 ಪ್ರಮುಖ ತಪ್ಪುಗಳನ್ನು ಅಪ್ಪಿತಪ್ಪಿ ಕೂಡ ಮಾಡಬಾರದು. ಮೊದಲನೇದಾಗಿ, ಅತಿಯಾದ ಕೆಲಸದ ಒತ್ತಡಕ್ಕೆ ಸಿಲುಕಿ ನಿಮ್ಮ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡೋದು. ಎರಡನೆಯದಾಗಿ, ಹಳೆಯ ಸೋಲುಗಳನ್ನು ನೆನೆದು ಆತ್ಮವಿಶ್ವಾಸ ಕಳೆದುಕೊಳ್ಳೋದು. ಮತ್ತು ಮೂರನೆಯದಾಗಿ, ಯಾರದೋ ಮಾತಿಗೆ ಮರಳಾಗಿ ಹೂಡಿಕೆಯಲ್ಲಿ ಅವಸರ ಮಾಡೋದು. ಈ 3 ತಪ್ಪುಗಳು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಆದ್ದರಿಂದ ಎಚ್ಚರದಿಂದ ಇರಿ. ನಿಮ್ಮ ರಾಶಿಯ ಅಧಿಪತಿ ಶನಿದೇವ, ಆದ್ದರಿಂದ ನಿಮ್ಮ ಮಾತುಗಳಲ್ಲಿ ಈಗ ಒಂದು ತೂಕ ಅನ್ನೋದು ಬರುತ್ತೆ. ಹಾಗಾಗಿ ಅಸತ್ಯವನ್ನು ನುಡಿಬೇಡಿ ಮತ್ತು ಯಾರಿಗೂ ಮೋಸ ಮಾಡಬೇಡಿ. ನೀವು ಎಷ್ಟು ಪ್ರಾಮಾಣಿಕರಾಗಿ ಇರ್ತೀರೋ ಅಷ್ಟೇ ವೇಗವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಉದ್ಯೋಗದಲ್ಲಿ ನಿಮಗೆ ಬರಬೇಕಾಗಿದ್ದ ಸ್ಥಾನಮಾನ ಮತ್ತು ಗೌರವ ಈಗ ಲಭಿಸ್ತಾ ಇದೆ. ನಿರುದ್ಯೋಗಿಗಳಿಗೆ ಸೂಕ್ತವಾದ ಉದ್ಯೋಗದ ವಾರ್ತೆ ಕೇಳಿ ಬರ್ತಾ ಇದೆ. ಕುಟುಂಬದಲ್ಲಿ ಶಾಂತಿ ನೆಲೆಸಲಿದ್ದು ಹಿರಿಯರಿಂದ ಆಸ್ತಿ ಲಾಭವಾಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ವಿಶೇಷವಾಗಿ ಮೊಣಕಾಲು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಂಡುಬರಬಹುದು. ಯೋಗ ಮತ್ತು ನಡಿಗೆಯನ್ನು ರೂಢಿಸಿಕೊಳ್ಳಿ. ಹಣಕಾಸಿನ ಅರಿವು ಈ ಸಮಯದಲ್ಲಿ ಸ್ಥಿರ ಆಗಿದ್ರೂ ಕೂಡ ಹಳೆಯ ಬಾಕಿ ಸಾಲಗಳನ್ನು ತೀರಿಸೋದಕ್ಕೆ ಗಮನವನ್ನು ಕೊಡಿ. ನಿಮ್ಮ ಭಾಗ್ಯದ ಬಲವನ್ನು ದ್ವಿಗುಣಗೊಳಿಸೋದಕ್ಕೆ ದಾನ ಧರ್ಮದ ಹಾದಿ ಹಿಡಿಯಿರಿ. ವಿಶೇಷವಾಗಿ ಶನಿವಾರದ ದಿನ ಕಪ್ಪು ಎಳ್ಳು ಅಥವಾ ಎಣ್ಣೆಯನ್ನು ದಾನ ಮಾಡೋದ್ರಿಂದ ಅಥವಾ ಬಡವರಿಗೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳು ನಿವಾರಣೆಯಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲದ ಸುಖವನ್ನು ನೀಡುತ್ತೆ. ಪ್ರತಿದಿನ ಹನುಮಂತನ ಪ್ರಾರ್ಥನೆ ಅಥವಾ ಶಿವನ ನಾಮಸ್ಮರಣೆ ಮಾಡೋದು ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೆ. ಮುಂದಿನ 5 ಶನಿವಾರಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ಕಾಣಬಹುದು. ಮಕರ ರಾಶಿಯವರೇ, ನೀವು ಯಾವುದೇ ಗುರಿಯನ್ನು ಮುಟ್ಟುವವರೆಗೂ ಕೂಡ ವಿಶ್ರಮಿಸುವವರು ಅಲ್ಲ. ನಿಮ್ಮ ಈ ಛಲವೇ ನಿಮ್ಮನ್ನು ಜಯಶಾಲಿಯನ್ನಾಗಿ ಮಾಡಲಿದೆ. ಕಾಲ ಈಗ ನಿಮ್ಮ ಪರವಾಗಿ ಇದೆ. ನೀವು ಹಾಕುವ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಧೈರ್ಯದಿಂದ ಮುಂದೆ ಸಾಗಿ, ಯಶಸ್ಸು ನಿಮ್ಮ ಪಾದದಡಿಯಲ್ಲೇ ಇರುತ್ತೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ಸಿಗುವ ಒಂದು ಶುಭ ಸಮಾಚಾರ ನಿಮ್ಮ ಬದುಕಿನ ಹೊಸ ದಾರಿಯನ್ನು ಸುಗಮಗೊಳಿಸಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.